ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿಕ್ಕಮಗಳೂರಿನ ಪ್ರತಿಷ್ಠಿತ ಹೋಟೆಲ್ನ ಆಹಾರದಲ್ಲಿ ಹುಳ ಉಪ್ಪಟೆ ಪತ್ತೆಯಾಗಿದೆ. ಫ್ರೂಟ್ ಸಲಾಡ್ನಲ್ಲಿ ಪತ್ತೆಯಾಗಿದೆ ವಿಚಿತ್ರ ಜೀವಿ. ಫ್ರೂಟ್ ಸಲಾಡ್ನಲ್ಲಿ ಹಾವಿನಂತೆ ಕಾಣುವ ಹ್ಯಾಮರ್ ಹೆಡ್ ಜಂತು ಪತ್ತೆಯಾಗಿದೆ. ಚಿಕ್ಕಮಗಳೂರಿನ ಪ್ರತಿಷ್ಠಿತ ಹೋಟೆಲ್ನ ಆಹಾರದಲ್ಲಿ ಹುಳ ಉಪ್ಪಟೆ ಪತ್ತೆಯಾಗಿರೋದು. ಫ್ರೂಟ್ ಸಲಾಡ್ ಇರುತ್ತೆ, ಆ ಫ್ರೂಟ್ ಸಲಾಡ್ನಲ್ಲಿ ಹಾವಿನಂತೆ ಕಾಣುವ ಹ್ಯಾಮರ್ ಹೆಡ್ ಜಂತು ಪತ್ತೆಯಾಗಿದೆ. ಇತ್ತೀಚೆಗೆ ಬೇರೆ ಹೋಟೆಲ್ ಒಂದರ ವಡಿಯಲ್ಲಿ ಹಲ್ಲಿ ಪತ್ತೆಯಾಗಿತ್ತು. ಅಲ್ಲದೆ ನಾಟಿ ತುಪ್ಪದ ಹೆಸರಲ್ಲಿ ಡಾಲ್ಡಾ ವನಸ್ಪತಿಗೆ ಮಿಕ್ಸ್ ಮಾಡಿ ಮೋಸವನ್ನ ಮಾಡಲಾಗಿತ್ತು. ಈಗ ಫ್ರೂಟ್ ಸಲಾಡ್ನಲ್ಲಿ ಹಾವಿನಂತೆ ಕಾಣೋ ಜೀವಿ ಪತ್ತೆಯಾಗಿದೆ. ಹೋಟೆಲ್ ಮೇಲೆ ಅಧಿಕಾರಿಗಳು ದಾಳಿಗಳನ್ನು ಮಾಡ್ತಾ ಇದ್ರು, ಅಲ್ಲಿ ಕೂಡ ನಮಗೆ ಗೊತ್ತಾಗ್ತಿತ್ತು. ಬಟ್ ಇದೀಗ ಒಂದು ಫ್ರೂಟ್ ಸಲಾಡ್ನಲ್ಲಿ ಹಾವಿನಂತೆ ಕಾಣುವ ಹ್ಯಾಮರ್ ಹೆಡ್ ಜಂತು ಪತ್ತೆಯಾಗಿರೋದು. ಇನ್ನು ಇತ್ತೀಚೆಗೆ ಬೇರೆ ಹೋಟೆಲ್ನಲ್ಲೂ ಕೂಡ ವಡಿಯಲ್ಲಿ ಹಲ್ಲೆ ಪತ್ತೆಯಾಗಿರುವಂತಹ ಮಾಹಿತಿ ಕೂಡ ಇತ್ತು. ಅಲ್ಲದೆ ನಾಟಿ ತುಪ್ಪದ ಹೆಸರಲ್ಲಿ ಡಾಲ್ಡಾ ಮತ್ತು ವನಸ್ಪತಿಗೆ ಮಿಕ್ಸ್ ಮಾಡಿ ಮೋಸವನ್ನ ಮಾಡುವಂತಹ ಜಾಲ ಕೂಡ ಬಯಲಾಗಿತ್ತು. ಇದೀಗ ಫ್ರೂಟ್ ಸಲಾಡ್ನಲ್ಲಿ ಹಾವಿನಂತೆ ಕಾಣೋ ಜೀವಿ ಪತ್ತೆಯಾಗಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಇಷ್ಟು ಅತಿ ದೊಡ್ಡ ಏನು ಹ್ಯಾಮರ್ ಹೆಡ್ ಜಂತು ಆ ಒಂದು ಫ್ರೂಟ್ ಸಲಾಡ್ನಲ್ಲಿ ಯಾವ ರೀತಿ ಹೋಯಿತು ಅನ್ನೋದೇ ಬಹಳಷ್ಟು ಜನಕ್ಕೆ ಪ್ರಶ್ನೆ ಆಗಿದೆ. ಬಹಳಷ್ಟು ದೊಡ್ಡದಿರುವಂತಹ ಹುಳ ಇದು ಉಪ್ಪಟೆ. ಫ್ರೂಟ್ ಸಲಾಡ್ನಲ್ಲಿ ಪತ್ತೆಯಾಗಿರೋದು ವಿಚಿತ್ರ ಜೀವಿ, ಅದು ಕೂಡ ಒಂದು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಹೋಟೆಲ್ನ ಆಹಾರದಲ್ಲಿ ಪತ್ತೆಯಾಗಿರೋದು. ಈ ರೀತಿಯಂಥ ಘಟನೆಗಳು ಬಹಳಷ್ಟು ನಡೀತಾ ಇವೆ. ಬಿಕಾಸ್ ರೀಸೆಂಟಾಗಿ ಒಂದು ವಡಿಯಲ್ಲಿ ಕೂಡ ಹಲ್ಲೆ ಪತ್ತೆಯಾಗಿತ್ತು. ಇನ್ನೊಂದು ಕಡೆ ತುಪ್ಪದ ಹೆಸರಲ್ಲಿ ಡಾಲ್ಡಾ ಮತ್ತು ವನಸ್ಪತಿಗೆ ಮಿಕ್ಸ್ ಮಾಡಿ ಮೋಸವನ್ನು ಮಾಡಲಾಗಿತ್ತು. ಇದೇ ರೀತಿ ಬಹಳಷ್ಟು ಹೋಟೆಲ್ಗಳಲ್ಲೂ ಕೂಡ ಅವಧಿ ಮೀರಿದಂತಹ ಪದಾರ್ಥಗಳು ಪತ್ತೆಯಾಗಿತ್ತು. ಹೈಜೀನ್ ಆಗಿರುವಂತಹ ಅಡುಗೆ ಮನೆಯೂ ಕೂಡ ಪತ್ತೆ ಆಗಿರಲಿಲ್ಲ, ಅನ್ಹೈಜಿನಿಕ್ ಆಗಿದ್ವು. ಇದೇ ರೀತಿ ಈ ಹೋಟೆಲ್ಗಳ ಏನು ಅಸಲಿ ಮುಖ ಅನ್ನೋದು ದಿನದಿಂದ ದಿನಕ್ಕೆ ಬಯಲಾಗ್ತಾ ಇರೋದು. ಇವತ್ತು ಫ್ರೂಟ್ ಸಲಾಡ್ನಲ್ಲಿ ಹುಳ ಉಪ್ಪಟೆ ಪತ್ತೆಯಾಗಿರೋದು, ಹ್ಯಾಮರ್ ಹೆಡ್ ಜಂತು ಪತ್ತೆಯಾಗಿರೋದು. ಚಿಕ್ಕಮಗಳೂರು ನಗರದ ವೈನ್ ಆ್ಯಂಡ್ ಡೈನ್ ಬಾರಲ್ಲಿ ಈ ರೀತಿಯಾದ ಫುಡ್ ಸರ್ವ್ ಮಾಡ್ತಿದ್ದಾರೆ ನೋಡಿ. ನೋಡಿ ಗ್ರಾಹಕರೇ, ನಾವು ವೈನ್ ಆ್ಯಂಡ್ ಡೈನ್ ಬಾರಲ್ಲಿದ್ದೀವಿ. ಚಟ್ನಿ ತರಿಸ್ಕೊಂಡಿದ್ವಿ. ಅದರೊಳಗೆ ನೋಡಿ ಈ ಥರ ಒಂದು ಹಾವು ಸಿಕ್ಕಿದೆ. ಹಾವು ಯಾವೇನು ಅಂತ ನಮಗೆ ಗೊತ್ತಿಲ್ಲ, ಇನ್ನು ಜೀವಂತವಾಗಿದೆ ನೋಡಿ. ಇದರೊಳಗಿತ್ತು ನೋಡಿ. ವೈನ್ ಆ್ಯಂಡ್ ಡೈನ್ ಬಾರೊಳಗೆ ಕೂತಿದ್ದೀವಿ. ಎಸ್, ಚಿಕ್ಕಮಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಪತ್ತೆಯಾಗಿರೋದು ಇದು ಹುಳು. ಫ್ರೂಟ್ ಸಲಾಡನ್ನು ಆರ್ಡರ್ ಮಾಡಿರ್ತಾರೆ. ಆ ಫ್ರೂಟ್ ಸಲಾಡನ್ನು ತಿನ್ನೋವಾಗ ಸಡನ್ನಾಗಿ ಇದು ಪತ್ತೆಯಾಗಿರೋದು. ಸೊ ಅಲ್ಲಿಯಂತಹ ಗ್ರಾಹಕರು ಆ ವಿಡಿಯೋವನ್ನು ಮಾಡಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋದು. ಚಿಕ್ಕಮಗಳೂರಿನ ಪ್ರತಿಷ್ಠಿತ ಹೋಟೆಲ್ ಇದು. ಈ ಆಹಾರದಲ್ಲಿ ಹುಳ ಉಪ್ಪಟೆ ಪತ್ತೆಯಾಗಿರೋದು. ಫ್ರೂಟ್ ಸಲಾಡ್ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಆ ಒಂದು ಫ್ರೂಟ್ ಸಲಾಡ್ನಲ್ಲಿ ಈ ಹಾವಿನಂತೆ ಕಾಣುವ ಹ್ಯಾಮರ್ ಹೆಡ್ ಜಂತು ಪತ್ತೆಯಾಗಿರೋದು. ಇತ್ತೀಚೆಗೆ ಇದೇ ರೀತಿ ಚಿಕ್ಕಮಗಳೂರಲ್ಲಿ ಬಹಳಷ್ಟು ಘಟನೆಗಳು ನಡೆದಿವೆ. ಅದೇ ರೀತಿ ಬೇರೆ ಹೋಟೆಲ್ ಒಂದರಲ್ಲಿ ವಡಿಯಲ್ಲಿ ಹಲ್ಲೆ ಕೂಡ ಪತ್ತೆಯಾಗಿತ್ತು. ಬಹಳಷ್ಟು ಹೋಟೆಲ್ಗಳು ಕೂಡ ಅನ್ಹೈಜಿನಿಕ್ ಆಗಿದ್ವು, ಹುಳಗಳು ಕೂಡ ಪತ್ತೆಯಾಗಿದ್ವು. ಅಲ್ಲದೆ ನಾಟಿ ತುಪ್ಪ ಹೆಸರಲ್ಲಿ ಡಾಲ್ಡಾ ವನಸ್ಪತಿಗೆ ಮಿಕ್ಸ್ ಮಾಡಿ ಮೋಸವನ್ನು ಮಾಡ್ತಾ ಇದ್ರು. ಇನ್ನು ಗಾಣದ ಎಣ್ಣೆ ಹೆಸರಲ್ಲೂ ಕೂಡ ಮೋಸಗಳು ನಡೀತಾ ಇದ್ವು. ಒಟ್ಟಿನಲ್ಲಿ ಈ ಆಹಾರ ಪದಾರ್ಥಗಳಂದರೆ ಅದರಲ್ಲಿ ಏನಾದರೂ ಕಲಬೆರಕೆಯನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡುವಂತಹ ಜಾಲ ಬಹಳಷ್ಟು ದೊಡ್ಡದಾಗಿ ಹರಡಿತ್ತು. ಇನ್ನೊಂದು ಕಡೆ ಹೋಟೆಲ್ಗಳ ಬಗ್ಗೆಯೂ ಕೂಡ ಯಾರೂ ಕೂಡ ಗಮನವನ್ನು ಹರಿಸ್ತಾ ಇರಲಿಲ್ಲ. ಬಟ್ ಇದೀಗ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಗ್ರಾಹಕರು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಿ. ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಎಸ್ ಗೋಪಿ, ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇದು ಹುಳ ಪತ್ತೆಯಾಗಿರೋದು. ಇದೇ ರೀತಿ ಮೇಲಿಂದ ಮೇಲೆ ಅಲ್ಲಿರುವಂತಹ ಹೋಟೆಲ್ಗಳಲ್ಲಿ ಇದೇ ರೀತಿ ಆಗ್ತಾ ಇವೆ, ಹುಳ ಪತ್ತೆ ಆಗೋದು, ಒಂದು ಕಡೆ ಹಲ್ಲಿ ಪತ್ತೆ ಆಗೋದು. ಆಹಾರ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ ಮತ್ತು ಹೋಟೆಲ್ನವರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಮಲ್ಲಿಕಾರ್ಜುನ್, ಏನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಏನು ಈ ಕಳೆದ ಒಂದು ವಾರದಿಂದ ಹಲವು ಹೋಟೆಲ್ಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಈ ರೀತಿಯ ಏನು ಆಹಾರದ ಜೊತೆ ಹುಳ ಉಪ್ಪಟೆಗಳನ್ನ ಕಾಣಿಸ್ತಾ ಇರುವಂತದ್ದು ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ತುಪ್ಪದ ನಕಲಿ ತುಪ್ಪ ಪ್ರಕರಣ ಕೂಡ ಚಿಕ್ಕಮಗಳೂರಿನಲ್ಲಿ ಬೆಳಕಿಗೆ ಬಂದಿತ್ತು. ಅದ್ರ ಜೊತೆನಲ್ಲಿ ಪ್ರತಿಷ್ಠಿತ ಹೊರನಾಡು ದೇವಸ್ಥಾನದ ಬಳಿ ಇರುವಂತಹ ಒಂದು ಹೋಟೆಲ್ನಲ್ಲೂ ಕೂಡ ಹಲ್ಲಿ ಪತ್ತೆಯಾಗಿತ್ತು. ಈಗ ಏನು ವೈನ್ ಅಂಡ್ ಡೈನ್ ಅಂತೇಳಿ ಪ್ರತಿಷ್ಠಿತ ಇದು ಹೋಟೆಲ್ ಆಗಿರುವಂತ ರೆಸ್ಟೋರೆಂಟ್ ಆಗಿರುವಂತದ್ದು ಚಿಕ್ಕಮಗಳೂರು ಮೂಡಿಗೆರೆ ರಸ್ತೆಯಲ್ಲಿ ಇರುವಂತಹ ವೈನ್ ಅಂಡ್ ಡೈನು. ಇದರಲ್ಲಿ ಕಳೆದ ರಾತ್ರಿ ಏನು ಗ್ರಾಹಕರು
ಹೋಗಿದ್ರು ಊಟಕ್ಕೆ. ಅವರ ಫ್ರೂಟ್ ಸಲಾಡ್ ಅನ್ನ ಆರ್ಡರ್ ಮಾಡ್ತಾರೆ ಕೆಲವು ಯುವಕರ ತಂಡ. ಆ ಫ್ರೂಟ್ ಸಲಾಡ್ ನಲ್ಲಿ ಇದು ಹ್ಯಾಮರೆಡ್ ಜಂತು ಅಂತ ಹೇಳಲಾಗುತ್ತಿದ್ದು, ಹ್ಯಾಮರೆಡ್ ಅನ್ನೋ ಏನು ಸರೀಸೃಪಕ್ಕೆ ಸೇರಿರುವಂತಹ ಹುಳು ಇದು ಪತ್ತೆ ಆಗಿರುವಂತದ್ದು ಈಗ ಭಾರಿ ಗಾಬರಿ ಹುಟ್ಟಿಸುವಂತ ಆಗಿರುವ ಒಂದು ಪ್ರಕರಣ ಆಗಿರುವಂತದ್ದು. ಯಾಕಂದ್ರೆ ಹಾವನ್ನೇ ಹೋಲುವಂತ ಇದು ಒಂದು ಸರೀಸೃಪ ಆಗಿದೆ. ಯಾಕಂದ್ರೆ ನೋಡಿದ್ರೇನೆ ಗಾಬರಿ ಹುಟ್ಟಿಸುವಂಥದ್ದು. ಹೆಚ್ಚು ಕಡಿಮೆ 4 ರಿಂದ 5 ಇಂಚು ಉದ್ದ ಇರುವಂತದ್ದು ಇದು ಹುಳು. ಆದ್ರೆ ನೋಡ್ಲಿಕ್ಕೆ ಹಾವಿನ ರೀತಿನಲ್ಲೇ ಕಾಣಿಸ್ತಾ ಇರುವಂತದ್ದು, ಗಾಬರಿ ಹುಟ್ಟಿಸಿರುವಂತದ್ದು. ಅದನ್ನ ಈಗ ಏನು ಹೋಗಿದ್ದಂತ ಏನು ಗ್ರಾಹಕರಿದ್ದಾರೆ ಅವರು ಅದನ್ನ ವಿಡಿಯೋ ಮಾಡಿ ವೈನ್ ಅಂಡ್ ಡೈನ್ ಏನು ಮಾಲೀಕ ಇದ್ದಾರೆ ಅವ್ರ ವಿರುದ್ಧ ಗಂಭೀರವಾಗಿ ಈಗ ಆರೋಪವನ್ನು ಮಾಡಿರುವಂತದ್ದು. ಯಾಕಂದ್ರೆ ಇದೇ ವೈನ್ ಅಂಡ್ ಡೈನ್ ಏನು ಆ ರೆಸ್ಟೋರೆಂಟ್ ಇದೆ, ಇಲ್ಲೇ ಕಳೆದ 6 ತಿಂಗಳ ಹಿಂದೆ ಇದೇ ರೀತಿಯ ಆಹಾರದಲ್ಲಿ ಹುಳು ಮತ್ತೊಂದು ಪತ್ತೆಯಾಗಿತ್ತು. ಹಾಗಾಗಿ ಅವರ ಏನ್ ರೆಸ್ಟೋರೆಂಟ್ ಇದೆ ಅದರ ವಿರುದ್ಧ ಈಗ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮತ್ತೆ ಬೇರೆ ಬೇರೆ ವಿಚಿತ್ರವಾದ ಏನು ಹಲ್ಲಿ ರೂಪದ ಇವುಗಳು ಕೂಡ ಸರೀಸೃಪಗಳು ಕೂಡ ಇಲ್ಲಿ ಕಾಣಿಸ್ತಾ ಇತ್ತು ಅಂತೇಳಿ ಆರೋಪವನ್ನ ಗ್ರಾಹಕರು ಹಿಂದೆ ಮಾಡಿರುವಂತದ್ದು. ಹಾಗಾಗಿ ಆಹಾರ ಇಲಾಖೆಯ ಏನು ಸಿಬ್ಬಂದಿ ಇದ್ದಾರೆ ಅವರು ಗಂಭೀರವಾದಂತ ಪ್ರಕರಣವನ್ನಾಗಿ ಇದನ್ನ ಪರಿಗಣಿಸಬೇಕು ಮತ್ತು ಶೀಘ್ರ ಕ್ರಮ ಕೈಗೊಳ್ಳಬೇಕು. ಗ್ರಾಹಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಮತ್ತು ಏನು ಅವರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತಿದೆ ಅಂತೇಳಿ ಈಗ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಗೋಪಿ ತಮ್ಮೆಲ್ಲ ಮಾಹಿತಿಗಾಗಿ.